ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಮಹಾಶಿವರಾತ್ರಿಯ ಪರ್ವಕಾಲದ ಆಚರಣೆ, ಅದರ ವಿಧಿವಿಧಾನವನ್ನು ಮತ್ತು ಶಿವರಾತ್ರಿಯ ಪೂಜೆ, ಜಪಾದಿ ಜಾಗರಣೆಯ ಫಲವೇನು ಅನ್ನುವುದನ್ನು ಶಾಸ್ತ್ರಾಧಾರಿತವಾಗಿ ತಿಳಿಯುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಈ ಶಿವರಾತ್ರಿಯ ದಿನ ಶಿವನನ್ನು ಹೊಂದುವ ವಿಶೇಷ ಕಾಲ ಅಂತ ಹೇಳಿ ಶಾಸ್ತ್ರಕಾರರು ಹೇಳಿದ್ದಾರೆ. ಮಾಘ ಕೃಷ್ಣ ಚತುರ್ದಶ್ಯಾಂ ಮಹಾದೇವೋ ಮಹಾನಿಶಿ ಶಿವಲಿಂಗ ತಯೋದ್ಭೂತ ಕೋಟಿ ಸೂರ್ಯ ಸಮಪ್ರಭ ತತ್ಕಾಲ ವ್ಯಾಪಿನಿ ಗ್ರಾಹ್ಯ ಶಿವರಾತ್ರಿ ವ್ರತೆ ತಿಥಿ. ವರ್ಷಕ್ಕೆ 12 ಮಾಸ ಶಿವರಾತ್ರಿಗಳು ಬರುತ್ತೆ. ಅದರಲ್ಲಿ ಕಲಶಪ್ರಾಯವಾಗಿರುವಂಥದ್ದು ಈ ಮಾಘ ಮಾಸದಲ್ಲಿ ಆಚರಿಸುವಂತಹ ಶಿವರಾತ್ರಿ. ಈ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ರಾತ್ರಿ ಸರಿಸುಮಾರು 12 ಗಂಟೆಗೆ ಕೋಟಿ ಸೂರ್ಯ ಪ್ರಭೆಯಿಂದ ಕೂಡಿದಂಥ ಒಂದು ಮಹಾಲಿಂಗದ ಉದ್ಭವವಾಯಿತು ಅಂತ ಹೇಳಿ ನಮಗೆ ಪುರಾಣಗಳು, ಶಾಸ್ತ್ರಗಳು ಹೇಳಿದೆ. ಮತ್ತು ಈ ಶಿವರಾತ್ರಿಗೆ ಮಹಾನಿಶಿ ಅನ್ನುವ ಹೆಸರೂ ಇದೆ. ಇಂತಹ ಈ ಪರ್ವಕಾಲದಲ್ಲಿ ಶಿವರಾತ್ರಿಯ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶಿವನನ್ನ ಪ್ರಾರ್ಥನೆ ಮಾಡುತ್ತಾ ಸಂಕಲ್ಪ ಮಾಡಬೇಕಂತೆ. ಏನು ಸಂಕಲ್ಪ ಅಂದರೆ, ಸಂಸಾರ ಕ್ಲೇಶದಗ್ಧಸ್ಯ ವ್ರತೇನಾನೇನ ಶಂಕರ ಪ್ರಸೀದ ಸುಮುಖೋ ನಾಥ ಜ್ಞಾನ ದೃಷ್ಟಿ ಪ್ರದೋಭವ ಅನ್ನುವ ಸಂಕಲ್ಪವನ್ನು ಹೇಳಿಕೊಂಡು ನಮಸ್ಕಾರವನ್ನು ಸಲ್ಲಿಸಿ ಮುಂದೆ ಶುಚಿರ್ಭೂತರಾಗಬೇಕು. ತಣ್ಣೀರಿನಲ್ಲಿ ಸ್ನಾನ ಮಾಡಬೇಕು ಸಂಕಲ್ಪಪೂರ್ವಕವಾಗಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಹಾಗೆ ಸ್ನಾನ ಮಾಡುವಾಗ ಶ್ರೀ ಶಿವಾಯ ನಮಸ್ತುಭ್ಯಂ ಮಹಾದೇವಾಯತೆ ನಮಃ ಅನ್ನುವ ಮಹಾಮಂತ್ರವನ್ನು ಹೇಳಿಕೊಂಡು ಸ್ನಾನ ಮಾಡಿದರೆ ಗಂಗೆಯ ಸ್ನಾನ ಮಾಡಿದರ ಪಾವಿತ್ರ್ಯತೆ ಉಂಟಾಗತ್ತೆ ಅಂತ ಹೇಳಿದ್ದಾರೆ. ಮತ್ತು ಈ ಶಿವರಾತ್ರಿಯಂದು ಈ ಎರಡನ್ನ ಅವಶ್ಯವಾಗಿ ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು ಉಪವಾಸ, ಎರಡನೆಯದು ಜಾಗರಣೆ ಅಂತ. ಉಪವಾಸ ಅನ್ನುವಂಥದ್ದು ಅವರವರ ದೇಹ ಸ್ಥಿತಿಯಿಂದ ಕಂಡು ನಿರ್ಧರಿಸಬೇಕು. ಅನುಕೂಲವಾದರೆ ಸಂಪೂರ್ಣವಾಗಿ ಉಪವಾಸ ಮಾಡಬಹುದು. ಅದಾಗದ ಇದ್ದ ಪಕ್ಷದಲ್ಲಿ ಫಲಹಾರಾದಿಗಳನ್ನು ಸೇವಿಸಿ ಉಪವಾಸವನ್ನು ಮುಂದುವರಿಸಬಹುದು. ಎರಡನೆಯದು ಜಾಗರಣೆ. ಅಂದರೆ ಇಡೀ ಶಿವರಾತ್ರಿಯ ಹಗಲು ರಾತ್ರಿ ಪೂರ್ತಿ ಶಿವಾರಾಧನೆ, ಪೂಜೆ, ಜಪ, ತಪ, ಅನುಷ್ಠಾನ, ನಾಮಸ್ಮರಣೆ, ಭಗವಂತನ ಕಥಾಶ್ರವಣ ಇತ್ಯಾದಿಗಳಿಂದ ಜಾಗೃತರಾಗಿದ್ದು ಆ ರಾತ್ರಿಯನ್ನು ಕಳೆಯಬೇಕು ಅಂತ ಹೇಳಿ. ಹೀಗೆ ಜಾಗರಣೆ ಮಾಡುವಾಗ ಶ್ರವಣಂ ಕೀರ್ತನಂ ಶಂಭೋರ್ ಮನನಂ ಚ ಮಹತ್ತರಂ ತ್ರಯಂ ಸಾಧನ ಮುಕ್ತಂಚ ವಿದ್ಯತೆ ವೇದ ಸಮ್ಮತಂ. ಇದು ಶಿವಪುರಾಣದಲ್ಲಿ ನಂದಿಕೇಶ್ವರ ಹೇಳುವಂಥ ಮಾತು. ಪರಮೇಶ್ವರನ ಮಹಿಮೆಯನ್ನ, ಲೀಲೆಯನ್ನ ಕೇಳುವುದು, ಹೇಳುವುದು, ಮನನ ಮಾಡುವಂಥದ್ದು ಈ ಶಿವರಾತ್ರಿಯ ದಿನದಂದು ಮಾಡಿದಾಗ ಮುಕ್ತಿಗೆ ಸಾಧನವಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಶಿವರಾತ್ರಿಯ ದಿನ ಶಿವಾರಾಧನೆಯನ್ನು ಹೇಗೆ ಮಾಡಬೇಕು ಅಂತಂದರೆ, ಸಂಪ್ರದಾಯಬದ್ಧರಾಗಿ ಮಂತ್ರ ಇತ್ಯಾದಿಗಳನ್ನು ಅನುಷ್ಠಾನ ಮಾಡುವಂಥ ಮಹಾತ್ಮರು, ಅವರು ಗುರು ಶಿಕ್ಷಣದ ಮುಖೇನ ಅವರು ಮಾಡ್ತಾರೆ. ಆದರೆ ಸಾಧಾರಣವಾಗಿ ಎಲ್ಲರೂ ಮಾಡಬಹುದಾದಂಥ ಒಂದು ಪದ್ಧತಿಯನ್ನು ನಾವು ತಿಳಿಯಬೇಕು. ಶಿವನ ಪೂಜೆಯನ್ನು ಕಾಯ, ವಾಚ, ಮನಸ ಅನ್ನುವ ತ್ರಿಕರಣ ಶುದ್ಧಿಯಿಂದ ಮಾಡಬೇಕು ಅಂತ. ನೋಡಿ, ನಾವು ಒಳ್ಳೆಯದನ್ನಾದರೂ ಮಾಡಲಿ ಅಥವಾ ಕೆಟ್ಟ ಕೆಲಸವನ್ನಾದರೂ ಮಾಡಲಿ, ಈ ಕಾಯ, ವಾಚ, ಮನಸ ಅನ್ನುವ ಮೂರರಿಂದಲೇ ಮಾಡುವಂಥದ್ದು. ಹಾಗಾಗಿ ಈ ಮೂರು ಶುದ್ಧವಾಗಬೇಕು, ಶಕ್ತಿವಂತವಾಗಬೇಕು ಅಂದರೆ ತ್ರಿಕರಣ ಶುದ್ಧಿಯಿಂದ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂದರೆ, ಶಿವನ ಪೂಜೆಗೆ ನಾವು ಅನೇಕ ಪದಾರ್ಥಗಳನ್ನು ಅಣಿ ಮಾಡಿಕೊಳ್ತೇವೆ. ಹಾಗೆ ಶರೀರವನ್ನು ದಂಡಿಸಿ ಪೂಜೆಯನ್ನು ಮಾಡ್ತೇವೆ, ಭಗವಂತನ ಸೇವೆಯನ್ನು ಮಾಡ್ತೇವೆ, ಕ್ಷೇತ್ರಗಳಿಗೆ ಸಂಚಾರ ಮಾಡ್ತೇವೆ, ನಮಸ್ಕಾರಾದಿಗಳನ್ನು ಮಾಡ್ತೇವೆ, ಭಜನೆಯನ್ನು ಮಾಡ್ತೇವೆ. ಇದೆಲ್ಲ ಶರೀರದಿಂದ ಮಾಡಿದಂಥ ಒಂದು ವಿಶೇಷವಾದ ಸೇವೆ. ಇದು ದೇಹ ಶುದ್ಧವಾಗತ್ತೆ. ಶಿವನ ಮಹಾಪಂಚಾಕ್ಷರವನ್ನು ಬಾಯಿನಿಂದ ಹೇಳುತ್ತಾ ಆತನ ಗುಣಚಿಂತನೆಯನ್ನು, ಆತನ ಮಂತ್ರಗಳನ್ನು, ಸ್ತೋತ್ರಗಳನ್ನು ವಾಕ್ಕುಗಳಿಂದ ಹೇಳುತ್ತಾ ಇದ್ದರೆ ವಾಕ್ಶುದ್ಧಿಯಾಗತ್ತೆ, ದೋಷಗಳು ದೂರ ಹೋಗುತ್ತೆ.
ಇನ್ನು ಮನಸಾರ ಶಿವನನ್ನ ಸ್ಮರಣೆ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದಾದರೆ ಮನಸ್ಸಿನಿಂದ ಮಾಡಿದ ಪಾಪಗಳು ನಾಶವಾಗಿ ಮನಸ್ಸು ಚಿತ್ತಶುದ್ಧಿಯಾಗತ್ತೆ. ಹೀಗೆ ತ್ರಿಕರಣಪೂರ್ವಕವಾಗಿ ಶಿವಾರಾಧನೆಯನ್ನು ಮಾಡಬೇಕು, ಆಗ ಎಲ್ಲವೂ ಶಿವಮಯವಾಗತ್ತೆ ಅಂತ. ಹೀಗೆ ಶಿವಾರಾಧನೆಯನ್ನು ಮಾಡುವವರು ಅಗತ್ಯವಾಗಿ ಭಸ್ಮಧಾರಣೆಯನ್ನು ಮಾಡಿಕೊಳ್ಳಲೇಬೇಕು ಮತ್ತು ರುದ್ರಾಕ್ಷಿ ಮಾಲೆ ಧರಿಸಿದರೆ ಒಳ್ಳೆಯದು, ಧರಿಸಬೇಕು ಅಂತಲೇ ಹೇಳ್ತಾರೆ. ಒಂದು ವೇಳೆ ಭಸ್ಮಧಾರಣೆ ಇಲ್ಲದೆ ಮಾಡಿದ ಪೂಜೆ ಸಂಪೂರ್ಣವಾಗಿ ವ್ಯರ್ಥ, ಏನು ಫಲ ಸಿಗೋದಿಲ್ಲ ಅಂತ. ಮತ್ತು ಶಿವನ ಪೂಜೆ ಬಹಳ ಕಷ್ಟ ಅಂತೇನಿಲ್ಲ, ಬಹಳ ಸುಲಭ, ಖರ್ಚೇ ಇಲ್ಲ ಹೆಚ್ಚಾಗಿ. ತುಂಬ ದ್ರವ್ಯಗಳನ್ನು ಸಂಗ್ರಹಿಸಬೇಕು, ಬಹಳ ಕಷ್ಟಪಡಬೇಕು ಅಂತ ಏನೂ ಇಲ್ಲ. ನೋಡಿ, ಒಂದು ಸುಪ್ರಸಿದ್ಧವಾದ ಒಂದು ವಾಕ್ಯವಿದೆ. ಮೂರ್ತಿ ಮೃದ ಬಿಲ್ವದಳೇನ ಪೂಜಾ ಪ್ರಯಾಸ ಸಾಧ್ಯಂ ವದನಂ ನ ವಾದ್ಯಂ ತದ್ವಿದ್ಧಿ ವಸ್ತು ಮನಸಾಭಿಕಾಂಕ್ಷಂ ವಿಶ್ವಸ್ಯ ವಿಶ್ವೇಶ್ವರ ಏವ ದೇವೇ. ಇದರ ಅರ್ಥ ಏನು ಅಂದರೆ, ಶಿವನನ್ನು ಪೂಜಿಸಲಿಕ್ಕೆ ಕಷ್ಟಪಡಬೇಕಾಗಿಲ್ಲ. ಶಿವನಿಗೆ ಪ್ರಿಯವಾದಂಥ ಪಾರ್ಥಿವ ಲಿಂಗ ಅಂದರೆ ಮಣ್ಣಿನಿಂದ ಮಾಡಿದ ಲಿಂಗ, ಅದನ್ನು ನಿರ್ಮಾಣ ಮಾಡಬೇಕಂತೆ ಶಿವಪಂಚಾಕ್ಷರ ಮಹಾಮಂತ್ರವನ್ನು ಹೇಳುತ್ತಾ. ಹಾಗೆ ನಿರ್ಮಾಣ ಮಾಡಿದಂಥ ಆ ಶಿವಲಿಂಗವನ್ನು ಪಂಚಾಕ್ಷರ ಮಹಾಮಂತ್ರವನ್ನು ಹೇಳುತ್ತಾ ಬಿಲ್ವದಳವನ್ನು ಸಮರ್ಪಣೆಯನ್ನು ಮಾಡಬೇಕು. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಶಿವನಿಗೆ ಹೆಚ್ಚು ಆಡಂಬರದ ಪೂಜೆ ಇಷ್ಟವಿಲ್ಲ. ಅತ್ಯಂತ ಸರಳವಾದ ಪೂಜೆ ಶಿವನಿಗೆ ಪ್ರೀತಿಯನ್ನು ಉಂಟು ಮಾಡುತ್ತೆ. ಮಹಾಭಾರತದಲ್ಲಿ ಅರ್ಜುನ ಶಿವಲಿಂಗಕ್ಕೆ ಅರ್ಪಿಸಿದಂಥ ಹೂ ಪತ್ರೆಗಳು ಧ್ಯಾನ ಮಾಡಿ ಕಣ್ಣು ಬಿಟ್ಟು ನೋಡಿದಾಗ ಅದು ಕಿರಾತ ರೂಪನಾದ ಶಿವನ ಮೇಲಿತ್ತು ಅಂತ ಮಹಾಭಾರತದಲ್ಲಿ ವ್ಯಾಸ ಮಹನೀಯರು ಹೇಳುತ್ತಾರೆ. ಹಾಗಾಗಿ ನಾವು ಇಲ್ಲಿ ತ್ರಿಕರಣ ಶುದ್ಧಿಯಿಂದ ಆ ಶಿವಲಿಂಗಕ್ಕೆ ಅರ್ಪಣೆ ಮಾಡಿದರೆ ಖಂಡಿತವಾಗಿಯೂ ಅದು ಶಿವನಿಗೆ ಅರ್ಪಣೆಯಾಗಿರುತ್ತೆ. ಮತ್ತು ಈ ಶಿವರಾತ್ರಿಯ ದಿನದಂದು ಅರ್ಪಿಸುವಂಥ ಅನೇಕ ಪದಾರ್ಥಗಳು ನಮಗೆ ಅನೇಕ ವಿಧವಾದ ಅನುಗ್ರಹವನ್ನು ಮಾಡುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಅಭಿಷೇಕಾತ್ ಆತ್ಮಶುದ್ಧಿ, ನಮ್ಮ ಚಿತ್ತಶುದ್ಧಿಯಾಗಬೇಕು ಅಂದರೆ ಶಿವನಿಗೆ ಪ್ರಿಯವಾದ ಅಭಿಷೇಕ ಅದನ್ನು ಮಾಡಬೇಕು. ಗಂಧವನ್ನು ಸಮರ್ಪಣೆ ಮಾಡುವುದರಿಂದ ಪುಣ್ಯ ವೃದ್ಧಿಯಾಗತ್ತೆ. ಧೂಪವನ್ನು ಅರ್ಪಿಸುವುದರಿಂದ ಐಶ್ವರ್ಯ ವೃದ್ಧಿಯಾಗತ್ತೆ. ದೀಪವನ್ನು ಬೆಳಗುವುದರಿಂದ ಜ್ಞಾನ ವೃದ್ಧಿಯಾಗತ್ತೆ. ನೈವೇದ್ಯವನ್ನು ಸಮರ್ಪಣೆ ಮಾಡುವುದರಿಂದ ಆಯುಷ್ಯ ಹಾಗೂ ಅನ್ನ ವೃದ್ಧಿಯಾಗತ್ತೆ. ತಾಂಬೂಲವನ್ನು ಸಮರ್ಪಣೆ ಮಾಡುವುದರಿಂದ ಭೋಗ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಹೀಗೆ ಶಿವಾರಾಧನೆಯನ್ನು ಮಾಡುವಾಗ ಸಾಧ್ಯವಾದರೆ ಅನುಷ್ಠಾನಪರರು ಶಿವ ಮಂತ್ರಗಳನ್ನು ಹೇಳ್ತಾ ನಮಕ ಚಮಕಗಳಿಂದ ಶಿವನನ್ನು ಅರ್ಚನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಅಭಿಷೇಕವನ್ನು ಮಾಡ್ತಾರೆ. ಇಲ್ಲದೇ ಇರುವಂಥವರು ಶಿವ ಸಹಸ್ರನಾಮವನ್ನು, ಅಷ್ಟೋತ್ತರ ಶತನಾಮವನ್ನು ಹೇಳ್ತಾರೆ, ಒಳ್ಳೆಯದು. ಇದು ಯಾವುದೂ ಬರೋದಿಲ್ಲ ಅಂದಾಗ ಈ 8 ನಾಮವನ್ನು ಹೇಳಿ ಅಂತ ಹೇಳಿ ಶಾಸ್ತ್ರಜ್ಞರು ಹೇಳಿದ್ದಾರೆ. ಇದನ್ನು ನಾಮಾಷ್ಟಕ ಯೋಗ ಅಂತ ಹೇಳಿ ಕರೆದಿದ್ದಾರೆ. ಶ್ರೀ ಶಿವಾಯ ನಮಃ, ಶ್ರೀ ಮಹೇಶ್ವರಾಯ ನಮಃ, ಶ್ರೀ ರುದ್ರಾಯ ನಮಃ, ಶ್ರೀ ವಿಷ್ಣವೇ ನಮಃ, ಶ್ರೀ ಪಿತಾಮಹಾಯ ನಮಃ, ಶ್ರೀ ಸಂಸಾರ ವೈದ್ಯಾಯ ನಮಃ, ಶ್ರೀ ಸರ್ವಜ್ಞಾಯ ನಮಃ, ಶ್ರೀ ಪರಮಾತ್ಮನೇ ನಮಃ. ಇಷ್ಟು ನಾಮಗಳು ಶಿವನಿಗೆ ಅತ್ಯಂತ ಪ್ರೀತಿಯನ್ನು ಉಂಟು ಮಾಡುತ್ತೆ ಅಂತ ಹೇಳಿದ್ದಾರೆ. ಇದನ್ನು ಹೊರತುಪಡಿಸಿ ಇನ್ನು ಅಷ್ಟಮೂರ್ತಿ ರೂಪದ ಶಿವ ಧ್ಯಾನವೂ ಸರ್ವಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಯಾಕೆ ಅಂದರೆ ಶಿವನು ಸರ್ವತ್ರ ವ್ಯಾಪಕನಾಗಿದ್ದಾನೆ. ಸರ್ವತ್ರ ವ್ಯಾಪಕ ಅಂದರೆ ನಮಗೆ ಗೊತ್ತಿರುವಂಥ ಪಂಚಭೂತಗಳು, ಆಕಾಶ, ಗಾಳಿ, ಅಗ್ನಿ, ಜಲ, ಭೂಮಿ, ಈ 5, ಇದರ ಜೊತೆಗೆ ಸೂರ್ಯ, ಚಂದ್ರ 7. ಇನ್ನು 8ನೆಯದ್ದು ಪ್ರತಿಯೊಬ್ಬರಲ್ಲೂ ಆತ್ಮಸ್ವರೂಪನಾಗಿ ಶಿವನೇ ಇರ್ತಾನೆ. ಹೀಗಾಗಿ ಈ 8 ರೂಪದಲ್ಲಿ ಇಡೀ ವಿಶ್ವವೆಲ್ಲ ವ್ಯಾಪಿಸಿರುವಂಥ ಅಷ್ಟಮೂರ್ತಿ ಸ್ವರೂಪನಾದ ಶಿವನಿಗೆ ಆ ಅಷ್ಟಮೂರ್ತಿ ನಾಮಗಳಿಂದ ಅರ್ಚನೆ ಮಾಡುವಂಥದ್ದು ವಿಶೇಷವಾದ ಫಲಗಳನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ನಾವು ಸಹ ಆ ಶಿವನಿಗೆ ಪ್ರೀತ್ಯರ್ಥವಾಗಿ ಈ ಅಷ್ಟನಾಮಗಳನ್ನು ಒಮ್ಮೆ ಸ್ಮರಣೆಯನ್ನು ಮಾಡಿಕೊಳ್ಳೋಣ. ಭವಾಯ ದೇವಾಯ ನಮಃ, ಶರ್ವಾಯ ದೇವಾಯ ನಮಃ, ಈಶಾನಾಯ ದೇವಾಯ ನಮಃ, ಪಶುಪತಯೇ ದೇವಾಯ ನಮಃ,
ರುದ್ರಾಯ ದೇವಾಯ ನಮಃ, ಉಗ್ರಾಯ ದೇವಾಯ ನಮಃ, ಭೀಮಾಯ ದೇವಾಯ ನಮಃ, ಮಹತೇ ದೇವಾಯ ನಮಃ. ಹೀಗೆ ಶಿವನ ಈ ಅಷ್ಟಮೂರ್ತಿ ಸ್ವರೂಪವನ್ನು ಧ್ಯಾನ ಮಾಡಿದಂತೆಯೂ ಆಯಿತು, ಆ ಅಷ್ಟಮೂರ್ತಿ ರೂಪದಲ್ಲಿರುವ ಸ್ವಾಮಿಗೆ ನಮಸ್ಕಾರ ಸಲ್ಲಿಸದಂತೆಯೂ ಆಗತ್ತೆ ಅಂತ ಹೇಳಿ. ಮತ್ತು ಈ ದಿನ ಯಾವ ರೀತಿಯ ಶಿವಲಿಂಗದ ಆರಾಧನೆ ಮಾಡಿದರೆ ಸರ್ವಶ್ರೇಷ್ಠ ಅಂತಂದರೆ, ಈಗಾಗಲೇ ಹೇಳಿದಂತೆ ಶಿವನಿಗೆ ಪಾರ್ಥಿವ ಲಿಂಗ ಅಂದರೆ ಮಣ್ಣಿನಿಂದ ಮಾಡಿದಂಥ ಲಿಂಗ ಸರ್ವಶ್ರೇಷ್ಠವಾದದ್ದು ಶಿವಾರಾಧನೆಗೆ. ಅದನ್ನು ಹೊರತುಪಡಿಸಿ ಇನ್ನು ಅನೇಕ ಧಾತುಗಳಿಂದ ಶಿವಲಿಂಗವನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಯಾವ ಯಾವ ಧಾತುಗಳಿಂದ ಮಾಡಿದ ಪೂಜೆ ಯಾವ ಯಾವ ಫಲಿತವನ್ನು ನಮಗೆ ಕೊಡುತ್ತೆ ಎನ್ನುವುದನ್ನೂ ಹೇಳ್ತಾರೆ. ಸೂರ್ಯನ ಕೃಪೆಗಾಗಿ ನಾವು ಕೆಂಪು ಮಾಣಿಕ್ಯದ ಲಿಂಗಾರಾಧನೆಯನ್ನು ಮಾಡಿದರೆ ಆಯುಷ್ಯು ಹೆಚ್ಚಾಗುತ್ತೆ, ರೋಗನಾಶವಾಗುತ್ತೆ ಅಂತ ಹೇಳ್ತಾರೆ. ಚಂದ್ರನ ಕೃಪೆಗಾಗಿ ನಾವು ಮುತ್ತಿನ ಲಿಂಗಾರಾಧನೆಯನ್ನು ಮಾಡಿದರೆ ತುಷ್ಟಿ, ಪುಷ್ಟಿ ಮತ್ತು ಮನಸ್ಸು ಶಾಂತಿ ಇದರಿಂದ ಕೂಡಿರುತ್ತೆ ಯಾವಾಗಲೂ ಅಂತ ಹೇಳ್ತಾರೆ. ಮಂಗಳನ ಕೃಪೆಗಾಗಿ ಕೆಂಪು ಹವಳದಿಂದ ಲಿಂಗಾರಾಧನೆಯನ್ನು ಮಾಡಿದರೆ ಭೂಮಿ ಪ್ರಾಪ್ತಿಯಾಗತ್ತೆ, ಪಿತೃದೋಷ ನಿವಾರಣೆಯಾಗಿ ಮುಕ್ತರಾಗ್ತಾರೆ ಪಿತೃಗಳು ಅಂತ. ಇನ್ನು ಬುಧನ ಕೃಪೆಗಾಗಿ ಪಚ್ಚೆ ಅಥವಾ ಮರಕತ ಎಂಬ ಧಾತುವಿನ ಲಿಂಗಾರಾಧನೆಯನ್ನು ಮಾಡಿದರೆ ಜ್ಞಾನ ಮತ್ತು ಉತ್ತಮವಾದ ವಾಕ್ಸಿದ್ಧಿಯಾಗತ್ತೆ ಅಂತ ಹೇಳ್ತಾರೆ. ಗುರುವಿನ ಕೃಪೆಗಾಗಿ ಪುಷ್ಯರಾಗದ ಲಿಂಗಾರಾಧನೆಯನ್ನು ಮಾಡಿದಾಗ ಬಂಧನಗಳಿಂದ ಮುಕ್ತಿಯಾಗ್ತದೆ, ಹಾಗೆ ಸುಖ ಪ್ರಾಪ್ತಿಯಾಗುತ್ತೆ ಎನ್ನುವ ವಿಚಾರವನ್ನು ಹೇಳ್ತಾರೆ. ಶುಕ್ರನ ಕೃಪೆಗಾಗಿ ನಾವು ವಜ್ರದ ಲಿಂಗವನ್ನು ಆರಾಧನೆ ಮಾಡಿದರೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗತ್ತೆ, ಪುತ್ರ ಸಂತಾನವಾಗುತ್ತೆ ಅಂತ. ಇನ್ನು ಶನೇಶ್ಚರನ ಕೃಪೆಗಾಗಿ ನೀಲರತ್ನದ ಲಿಂಗಾರಾಧನೆಯನ್ನು ಮಾಡುವುದರಿಂದ ಸರ್ವ ಕಾಮನೆಗಳು ಸಿದ್ಧಿಯಾಗತ್ತೆ, ಆಯು ವೃದ್ಧಿಯಾಗತ್ತೆ, ಕಾರ್ಯದಲ್ಲಿ ಯಶಸ್ಸು ಲಭಿಸುತ್ತೆ ಅಂತ. ರಾಹುವಿನ ಕೃಪೆಗಾಗಿ ನಾವು ಗೋಮೇಧಿಕ ಲಿಂಗಾರಾಧನೆಯನ್ನು ಮಾಡಿದರೆ ದೋಷಗಳಿಂದ ಮುಕ್ತರಾಗ್ತೇವೆ. ಕೇತುವಿನ ಕೃಪೆಗಾಗಿ ನಾವು ವೈಢೂರ್ಯ ಲಿಂಗಾರಾಧನೆಯನ್ನು ಮಾಡಿದರೆ ನಮ್ಮ ಅಂತರ್ಬಹಿರ್ಶತ್ರುಗಳು ನಾಶವಾಗ್ತಾರೆ. ಆತ್ಮೀಯರೇ, ಇಷ್ಟೊತ್ತು ಹೇಳಿದ್ದು ನವಗ್ರಹಗಳು ಮತ್ತು ಆ ಗ್ರಹ ದೇವತೆಗಳಿಗೆ ಸಂಬಂಧವಾದಂಥ ರತ್ನಗಳು, ಆ ರತ್ನಗಳಿಂದ ಮಾಡಿರುವಂಥ ಲಿಂಗಾರಾಧನೆಯ ಫಲಗಳು. ಇದನ್ನು ಹೊರತುಪಡಿಸಿ ಇನ್ನು ಕೆಲವದನ್ನು ಪಟ್ಟಿ ಮಾಡಿದ್ದಾರೆ. ಸ್ಫಟಿಕಲಿಂಗದ ಪೂಜೆಯನ್ನು ಮಾಡಿದರೆ ಶುದ್ಧವಾದ ಅಂತಃಕರಣ ನಮಗೆ ಪ್ರಾಪ್ತಿಯಾಗುತ್ತೆ. ಬೆಳ್ಳಿ ಲಿಂಗದ ಪೂಜೆಯನ್ನು ಮಾಡುವುದರಿಂದ ಸಂಪತ್ತು ವೃದ್ಧಿಯಾಗುತ್ತೆ. ಬಂಗಾರದ ಲಿಂಗದ ಪೂಜೆಯಿಂದಾಗಿ ಸತ್ಯಲೋಕ ಪ್ರಾಪ್ತಿಯಾಗುತ್ತೆ. ಬ್ರಹ್ಮಸತ್ವವನ್ನು ಅಪಹಾರ ಮಾಡಿದ್ದೇನಾದರೂ ದೋಷವಿದ್ದರೆ ನಿವಾರಣೆಯಾಗುತ್ತೆ. ಹಾಗೆ ಲಕ್ಷ್ಮಿ ಸ್ಥಿರವಾಗಿ ನೆಲೆಯಾಗ್ತಾಳೆ. ತಾಮ್ರಲಿಂಗಾರಾಧನೆಯನ್ನು ಮಾಡಿದರೆ ಕೀರ್ತಿ ಪ್ರಾಪ್ತಿಯಾಗತ್ತೆ. ಗಂಧದಿಂದ ಮಾಡಿದ ಲಿಂಗಾರಾಧನೆ ಸೌಭಾಗ್ಯವನ್ನು ಕೊಡುತ್ತೆ. ಆನೆಯ ದಂತದಿಂದ ಮಾಡಿದಂಥ ಲಿಂಗಾರಾಧನೆ ಸೇನಾಧಿಪತ್ಯವನ್ನು ಪ್ರಾಪ್ತಿಯಾಗುವಂತೆ ಮಾಡುತ್ತೆ. ಉದ್ದಿನ ಹಿಟ್ಟಿನಿಂದ ಮಾಡಿದಂಥ ಲಿಂಗಾರಾಧನೆ ಸ್ತ್ರೀ ಲಾಭವನ್ನು ಕೊಡುತ್ತೆ. ಬೆಣ್ಣೆಯಿಂದ ಮಾಡಿದಂಥ ಲಿಂಗಾರಾಧನೆ ಶಾರೀರಿಕವಾದ ಸುಖವನ್ನು ವೃದ್ಧಿ ಮಾಡುತ್ತೆ. ಗೋಮಯದಿಂದ ಮಾಡಿದಂಥ ಶಿವಲಿಂಗಾರಾಧನೆ ಶಾರೀರಿಕವಾದಂಥ ವ್ಯಾಧಿಗಳನ್ನು ದೂರ ಮಾಡುತ್ತೆ. ಬೆಲ್ಲದಿಂದ ಮಾಡಿದಂಥ ಶಿವಲಿಂಗದ ಪೂಜೆ ಅನ್ನವನ್ನು ವೃದ್ಧಿ ಮಾಡುತ್ತೆ. ಬಿದಿರಿನ ಮೊಳಿಕೆಯಿಂದ ಲಿಂಗಾರಾಧನೆಯನ್ನು ಮಾಡುವುದರಿಂದ ವಂಶಾಭಿವೃದ್ಧಿಯಾಗುತ್ತೆ ಅಂತ ಹೇಳಿ ಕೌಸ್ತುಭ ಗ್ರಂಥ ಹಾಗೂ ಧರ್ಮ ಸಿಂಧುವಿನಲ್ಲಿ ಈ ರೀತಿಯಾದ ಅನೇಕ ಉಲ್ಲೇಖಗಳಿದ್ದಾವೆ. ಇದನ್ನೆಲ್ಲ ನಾವು ತಿಳಿದು ಶ್ರದ್ಧಾ ಭಕ್ತಿಗಳಿಂದ ಲಿಂಗಾರಾಧನೆಯನ್ನು ಮಾಡಬೇಕು. ಇದರಲ್ಲಿ ಒಂದು ತಿಳಿಯಬೇಕಾದ್ದೇನು ಅಂದರೆ, ಬದಲಾಗುತ್ತಿರುವಂಥದ್ದು ಧಾತುಗಳು, ಆದರೆ ಬದಲಾವಣೆ ಆಗದೇ ಇರುವಂಥದ್ದು ಶಿವನು ಮಾತ್ರವೇ. ಹೀಗಾಗಿ ಶಿವನ ಆರಾಧನೆ ಈ ಎಲ್ಲ ವಿಧವಾದಂಥ ಫಲಗಳನ್ನು ನಮಗೆ ಕೊಡುವಂಥದ್ದಾಗಿದೆ ಅಂತ. ಇಂತಹ ಶಿವಲಿಂಗದ ದರ್ಶನ ಮತ್ತು ಈ ದಿನ ಆ ಜಾಗರಣೆ ಉಪವಾಸವನ್ನು ಶಿವಮಯವಾಗಿ ಮಾಡಿದಾಗ ಫಲಶ್ರುತಿ ಏನು ಅಂತಂದರೆ, ಪ್ರಾತರ್ಲಿಂಗಂ ಉಮಾಪತೆ ರಹರಹ ಸಂದರ್ಶನಂ ಸ್ವರ್ಗದಂ, ಮಧ್ಯಾಹ್ನೆ ಹಯಮೇಧತುಲ್ಯಂ ಫಲದಂ, ಸಾಯಂತನೆ ಮೋಕ್ಷದಂ, ರಾತ್ರಿ ಸಂದರ್ಶನೆ ಜೀವನ್ಮುಕ್ತ ಸ್ಥಿತಿ ಫಲದಂ. ಬೆಳಗಿನ ಜಾವದಲ್ಲಿ ಉಮಾಸಹಿತನಾದಂಥ ಶಿವನನ್ನು ದರ್ಶನ ಮಾಡಿದರೆ ಉತ್ತಮವಾದಂಥ ಸ್ವರ್ಗಾದಿ ಲೋಕಗಳು ಲಭ್ಯವಾಗುತ್ತೆ. ಮಧ್ಯಾಹ್ನ ಕಾಲದಲ್ಲಿ
ಉಮಾಸಹಿತನಾದಂಥ ಶಿವಲಿಂಗದ ದರ್ಶನವನ್ನು ಮಾಡಿದರೆ ಅಶ್ವಮೇಧವೇ ಮೊದಲಾದಂಥ ಮಹಾಯಾಗದ ಫಲ ನಮಗೆ ಸಿದ್ಧಿಯಾಗುತ್ತೆ. ಸಾಯಂಕಾಲದಲ್ಲಿ ಆ ಉಮಾಸಹಿತನಾದ ಶಿವನ ದರ್ಶನ ಮಾಡುವುದರಿಂದ ನಮಗೆ ಉತ್ತಮವಾದಂಥ ಸಂಪತ್ತು ಮತ್ತು ಎಲ್ಲ ವಿಧವಾದಂಥ ಕಾಮನೆಗಳು ಸಿದ್ಧಿಯಾಗುತ್ತೆ. ರಾತ್ರಿ ಸಂದರ್ಶನ ಮಾಡುವುದರಿಂದಾಗಿ ಜೀವನ್ಮುಕ್ತಿ ಅನ್ನುವಂಥ ವಿಶೇಷ ಫಲಗಳನ್ನು ಹೇಳಿದ್ದಾರೆ. ಆತ್ಮೀಯರೇ, ಶಿವರಾತ್ರಿಯ ಆರಾಧನೆ, ಜಾಗರಣೆ, ಉಪಾಸನೆ ಯಾರು ಮೊದಲು ಮಾಡಿದ್ದು ಅಂತ ಏನಾದರೂ ಪ್ರಶ್ನೆ ಮಾಡಿದರೆ ಶಿವಪುರಾಣದಲ್ಲಿ ಹೇಳ್ತಾರೆ ವ್ಯಾಸ ಭಗವಾನರು, ಸಾಕ್ಷಾತ್ ನಾರಾಯಣ, ಬ್ರಹ್ಮದೇವ, ಸಮಸ್ತ ದೇವಾನು ದೇವತೆಗಳೇ ಸೇರಿ ಆ ಆದ್ಯಂತಗಳಿಲ್ಲದೆ ಬೆಳೆದು ನಿಂತಿದ್ದಂಥ ಅನಲಸ್ತಂಭ ಶಿವಾನುಗ್ರಹದಿಂದ ಪುಟ್ಟದಾದ ಶಿವಲಿಂಗವಾಯಿತು. ಅಂತಹ ಶಿವಲಿಂಗವನ್ನ ಈ ನಾರಾಯಣ, ಬ್ರಹ್ಮ, ಸಮಸ್ತ ದೇವಾನು ದೇವತೆಗಳು ಅಹೋರಾತ್ರಿ ಆರಾಧನೆ ಮಾಡಿದಂಥ ಪರ್ವಕಾಲ ಈ ಮಾಘ ಮಾಸದ ಶಿವರಾತ್ರಿ. ಯಾವಾಗ ಇವರೆಲ್ಲ ಸೇರಿ ಶಿವಾರಾಧನೆಯನ್ನು ಮಾಡಿದರೋ ಅಹೋರಾತ್ರಿ ಜಾಗರಣೆಯನ್ನು ಮಾಡಿ ಉಪವಾಸವನ್ನು ಮಾಡಿ ಶಿವನಿಗೆ ಮಹಾ ಸಂತೋಷವಾಯಿತು. ಪ್ರಸನ್ನನಾದಂಥ ಭಗವಂತ ಶಂಕರ ಎಲ್ಲರಿಗೂ ಅಭಯವನ್ನು ಕೊಡುತ್ತಾ ಈ ಮಾತನ್ನು ಹೇಳ್ತಾನೆ, ತುಷ್ಟೋಹ ಮಧ್ಯಮಾಂ ವತ್ಸೌ ಪೂಜಯಾಸ್ಮಿನ್ ಮಹಾದಿನೇ ದಿನಮೇ ತತ್ತತಃ ಪುಣ್ಯಂ ಭವಿಷ್ಯತಿ ಮಹತ್ತರಂ ಶಿವರಾತ್ರಿ ಇತಿ ಖ್ಯಾತ ತಿತಿರೇಶ ಮಮ ಪ್ರಿಯ. ಭಕ್ತರೇ, ನಿಮ್ಮ ಈ ಭಕ್ತಿ ಪೂಜೆಗೆ ನಾನು ತುಷ್ಟನಾಗಿದ್ದೇನೆ. ಅದು ಕಾರಣ ಈ ದಿನ ಇನ್ನು ಮುಂದೆ ಮಹಾಶಿವರಾತ್ರಿ ಎನ್ನುವಂಥ ಹೆಸರಿನಿಂದ ಖ್ಯಾತಿ ಹೊಂದಲಿ. ಶಿವರಾತ್ರ ಮಹೋರಾತ್ರಂ ನಿರಾಹಾರೋ ಜಿತೇಂದ್ರಿಯ ಅರ್ಚಯೇತ್ವಾ ಯಥಾ ನ್ಯಾಯಂ ಯಥಾ ಬಲಮವಂಚಕಂ. ಈ ಪುಣ್ಯ ದಿನ ನನಗೆ ಅತ್ಯಂತ ಪ್ರಿಯವಾಗಿರುವ ದಿನವಾದ್ದರಿಂದ ಯಾರು ಇಡೀ ದಿನ ರಾತ್ರಿ ಅಂದರೆ ಅಹೋರಾತ್ರಿ ಆಹಾರವನ್ನು ವರ್ಜಿಸಿ ಇಂದ್ರಿಯಗಳನ್ನು ಅಧೀನದಲ್ಲಿಟ್ಟುಕೊಂಡು ಶಕ್ತಿ ಇದ್ದಷ್ಟು ಜಿಪುಣನಾಗದೆ ಶಿವಾರಾಧನೆಯನ್ನು ಮಾಡಬೇಕು. ಯತ್ಫಲಂ ಮಮ ಪೂಜಾಯಾಂ ವರ್ಷಮೇಕಂ ನಿರಂತರಂ ತತ್ಫಲಂ ಲಭತೆ ಸದ್ಯ ಶಿವರಾತ್ರೌ ಮದರ್ಚನಾತ್. ವರ್ಷವೆಲ್ಲ ನನ್ನನ್ನು ಪೂಜೆ ಮಾಡಿದರೆ ಯಾವ ಫಲ ಸಿದ್ಧಿಯಾಗುತ್ತೋ ಈ ಒಂದು ಶಿವರಾತ್ರಿಯ ದಿನದಂದು ಅಖಂಡವಾಗಿ ತ್ರಿಕರಣ ಶುದ್ಧರಾಗಿ ನನ್ನನ್ನು ಪೂಜೆ ಮಾಡಿದರೆ, ಅರ್ಚನೆ ಮಾಡಿದರೆ ಆ ವರ್ಷವಿಡೀ ಮಾಡಿದ ಪುಣ್ಯದ ಫಲ ಒಂದು ದಿನದ ಆ ಆರಾಧನೆಯಲ್ಲಿ ಲಭ್ಯವಾಗುತ್ತೆ. ಮತ್ತು ಮದ್ಧರ್ಮ ವೃದ್ಧಿಕಾಲೋಯಂ ಚಂದ್ರಕಾಲ ಇಮಾಂಬುದೇಹೇ. ಚಂದ್ರೋದಯ ಕಾಲದಲ್ಲಿ ಸಮುದ್ರವು ಹೇಗೆ ಅಭಿವೃದ್ಧಿಯಾಗುತ್ತೋ ಹಾಗೆ ಶಿವರಾತ್ರಿಯಂದು ಶಿವಧರ್ಮ ವೃದ್ಧಿಯಾಗುವಂಥ ಕಾಲ. ಶಿವಭಕ್ತಿ ಜಾಗೃತವಾಗಿ ಶಿವನಿಗೆ ಬಹಳ ಬೇಗ ಸಮೀಪರಾಗಿ ಬಿಡುತ್ತೇವೆ ಅಂತ. ಮತ್ತು ಅಲಂ ದರ್ಶನ ಮಾತ್ರೇಣ ಫಲಂ ತಸ್ಮಿನ್ ಶುಭೇ ದಿನೇ ಅಭ್ಯರ್ಚನಂ ತೇತ್ ಅಧಿಕಂ ಫಲಂ ವಾಚಾಮ ಗೋಚರಂ. ಶಿವರಾತ್ರಿಯಂದು ಶಿವದರ್ಶನ ಮಾಡಿದರೆ ಸಾಕು, ನಿರೀಕ್ಷಿತ ಫಲಗಳು ಸಿದ್ಧಿಯಾಗತ್ತೆ ಎಂದ ಮೇಲೆ ಆರಾಧನೆ ಮಾಡಿದಾಗ, ಜಪ ತಪ ಅನುಷ್ಠಾನಗಳಿಂದ ಶಿವಾರಾಧನೆಯನ್ನು ಮಾಡಿದಾಗ ಅವರ ಐಶ್ವರ್ಯವನ್ನು ಬಣ್ಣಿಸಲೇಬೇಕಾಗಿಲ್ಲ. ಮತ್ತು ಅನಾದ್ಯಂತಮಿದಂ ಸ್ತಂಭಂ ಅಣುಮಾತ್ರಂ ಭವಿಷ್ಯತಿ ದರ್ಶನಾರ್ಥಂ ಹಿ ಜಗತಾಂ ಪೂಜನಾರ್ಥಾಂ ಹಿ ಪುತ್ರಕೌ. ಆದ್ಯಂತಗಳಿಲ್ಲದ ಈ ಅನಲಸ್ತಂಭ ಜನದರ್ಶನಕ್ಕಾಗಿ ಮತ್ತು ಜನಗಳು ಪೂಜೆ ಮಾಡಿ ತಮ್ಮ ಜನ್ಮವನ್ನು ಚರಿತಾರ್ಥವನ್ನಾಗಿ ಮಾಡಿಕೊಳ್ಳಲು ಇನ್ನು ಮುಂದೆ ಈ ಅನಲಸ್ತಂಭ ಪುಟ್ಟದಾದ ಆಕಾರವನ್ನು ತಾಳಲಿ ಅಂತ ಹೇಳ್ತಾನೆ. ಆತ್ಮೀಯರೇ, ಎಲ್ಲಿ ಈ ಅನಲಸ್ತಂಭ ಉದ್ಭವವಾಯಿತೋ ಆ ಜಾಗ ಅರುಣಾಚಲ ಸಂಕಾಶಂ ಯದಿದಂ ಲಿಂಗಮುತ್ಥಿತಂ ಅರುಣಾಚಲ ಮಿತ್ಯೇವ ತದಿದಂ ಖ್ಯಾತಿಮಪ್ಯೇತಿ. ಅಗ್ನಿಪರ್ವತದಂತೆ ಮಹಾ ತೇಜಸ್ಸಿನಿಂದ ಕೂಡಿದ ಈ ಲಿಂಗವು ಯಾವ ಕ್ಷೇತ್ರದಲ್ಲಿ ಆವಿರ್ಭವಿಸಿತೋ ಆ ಕ್ಷೇತ್ರವು ಇನ್ನು ಮುಂದೆ ಅರುಣಾಚಲ ಎಂಬ ನಾಮದಿಂದ ಪ್ರಸಿದ್ಧಿಯನ್ನು ಹೊಂದಲಿ. ಅಲ್ಲಿ ನನ್ನ ಸ್ವರೂಪವಾದ ಅಗ್ನಿಲಿಂಗಾರಾಧನೆಯಾಗಲಿ ಅಂತ ಶಿವನು ಅಭಯವನ್ನು ಕೊಡ್ತಾನೆ. ಹೀಗಾಗಿ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅನ್ನುವ ಪ್ರಾರ್ಥನೆ ಶಿವನಿಗೆ ಬಹಳ ಬೇಗ ಪ್ರೀತಿಯನ್ನು ಉಂಟು ಮಾಡುತ್ತೆ. ಆತ್ಮೀಯರೇ, ಹೀಗೆ ಭಗವಾನ್ ಶಿವನು ಶಿವರಾತ್ರಿಯ ಮಹತ್ವವನ್ನು ತಾನೇ ಹೇಳಿ
ಯಾರೆಲ್ಲ ಈ ದಿನ ಉಪವಾಸಾದಿ ಜಾಗರಣೆಯನ್ನು ಮಾಡಿ ಶಿವಭಕ್ತಿಯಲ್ಲೇ ಕಾಲವನ್ನು ಕಳೆಯುತ್ತಾರೋ ಅವರು ಪಾಪಗಳಿಂದ ಮುಕ್ತರಾಗ್ತಾರೆ, ಇಹ ಪರ ಭೋಗ ಮೋಕ್ಷವನ್ನು ಹೊಂದುತ್ತಾರೆ ಅನ್ನುವ ಅಭಯವನ್ನು ಸಾಕ್ಷಾತ್ ಪರಮಶಿವನೇ ಹೇಳಿರುವಂಥ ವಿಚಾರವನ್ನು ಶಿವಪುರಾಣದ ಆಧಾರಿತವಾಗಿ ಈಗ ನಾವು ಕೇಳಿದ್ದೇವೆ. ಹೀಗಾಗಿ ನಮ್ಮ ಭಾರತ ದೇಶವು ಮತ್ತೆ ವಿಶೇಷವಾದ ವೈದಿಕ ಸನಾತನ ಪರಂಪರೆಯಿಂದ ಅಭಿವೃದ್ಧಿಯನ್ನು ಹೊಂದಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶಿವಪಾರ್ವತಿಯರ ಅನುಗ್ರಹವಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಸರ್ವಂ ಶ್ರೀ ಸಾಂಬ ಸದಾಶಿವ ಚರಣಾರವಿಂದಾರ್ಪಣಮಸ್ತು.